ತುಂಬಾ ಸಂತೋಷ ಶಾರದಾ ಅವರೇ. ಆಮೇಲೆ ಇವಾಗ ನಾವು ನಿಮ್ಮನ್ನ ಯಾವ್ದಾದ್ರು ಒಂದು ಆಫೀಸಿಗೆ ಕರೆದಾಗ ಈ ಆಫೀಸ್ದು ಅದಕ್ಕೆ ನೀವೇನದು ಅವ್ರ ಅಂತ ಹೇಳ್ತೀರಾ ಏನ್ ಹೇಳ್ತೀರಾ ಎನರ್ಜಿ. ನನಗೆ ಗೊತ್ತಿಲ್ಲ, ಎನರ್ಜಿ ಹ್ಮ್. ಅದು ನೋಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಇದೆ, ಇಂಥದೇ ಪ್ರಾಬ್ಲಮ್ ಇದೆ ಅಂತ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸತ್ತೆ. ಸೊ ಅವ್ರಿಗೆಲ್ಲರಿಗೂ ನೀವು ಹೇಳೋದಾದ್ರೆ ಏನು ಹೇಳ್ಬೋದು? ನಾನು ಆಕ್ಚುಲಿ ಚೈನೀಸ್ ವಾಸ್ತು ಮಾಡ್ತಿದ್ದೆ. ಹ್ಮ್ ರೀಸೆಂಟ್ ಆಗಿ ನನ್ನ ಗೈಡ್ ಯಾರಿದ್ರು ಅವರು ತೀರ್ಕೊಂಡ್ರು. ಹ್ಮ್ ಅಲ್ಲಿವರೆಗೂ ನಾನು ಅವ್ರ ಜೊತೆನಲ್ಲೇ ಹೋಗಿ ವಾಸ್ತು ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ವಿ. ಅವರು ವಾಸ್ತುಶಿಲ್ಪದ ಮುಖಾಂತರ ಮತ್ತೆ ಈ ಚೈನೀಸ್ ವಾಸ್ತು ಪ್ರಕಾರ ಅವರು ಎಲ್ಲವನ್ನು ಅನಲೈಸ್ ಮಾಡೋರು. ಪ್ಲಾನ್ಸ್ ಎಲ್ಲ ಹೆಂಗ್ ನೋಡ್ಬೇಕು, ಎಲ್ಲಿ ಏನ್ ಪ್ರಾಬ್ಲಮ್ಸು ಎಲ್ಲ ಟ್ರೈನ್ ಮಾಡಿದ್ದಾರೆ. ಹ್ಮ್. ಆದ್ರೆ ನಾನು ಅವ್ರ ಜೊತೆಲಿ ಹೋದ್ರು ಕೂಡ ನನಗೆ ಅದ್ರ ಮೇಲೆ ಒಲವು ಬರ್ತಾ ಇರ್ಲಿಲ್ಲ. ಅವ್ರು ಹೇಳೋದ್ರ ಮೇಲೆ ಕೇಳಿಸ್ಕೊತಿದ್ದೆ, ಐ ಹ್ಯಾವ್ ದಟ್ ನಾಲೆಜ್ ಅಷ್ಟೇ, ಬಟ್ ಅಡಾಪ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ನನಗೆ ಎಲ್ಲಾರು ನಿಂತ್ರೆ ಈ ಮೂಲೆಯಲ್ಲಿ ಎನರ್ಜಿ ಸರಿಗಿಲ್ಲ, ಇಲ್ಲೇನೋ ವೇರಿಯೇಷನ್ ಇದೆ, ಇಲ್ಲಿ ವೈಲೆಟ್ ಆಗ್ತಾ ಇದೆ, ಇಲ್ಲೇನೋ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ, ಈ ತರ ನನಗೆ ಫೀಲ್ ಆಗ್ತಿತ್ತು. ಸೊ ಎಂಡ್ ಆಫ್ ದ ಟೈಮ್ ನಾವಿಬ್ರು ಕನ್ಸಲ್ಟೇಷನ್ ಕೂತ್ರೆ ನಿನ್ಗೇನ್ ಅನ್ಸ್ತು ನನ್ಗೇನ್ ಅನ್ಸ್ತು ಅಂದ್ರೆ, ನಾನು ಎನರ್ಜಿಯಿಂದ ಏನ್ ಕಂಡುಹಿಡಿತೀನಿ, ಅವರು ಅವರ ಶಾಸ್ತ್ರದಿಂದ ಏನ್ ಕಂಡುಹಿಡಿತಾರೆ, ಎರಡು ಆಲ್ಮೋಸ್ಟ್ 90% ಪ್ಲಸ್ಸೇ ಮ್ಯಾಚ್ ಆಗ್ತಾ ಇತ್ತು. ಸೊ ದಟ್ ಈಸ್ ಹೌ. ಇದಾದ ನಂತರ ಏನಂದ್ರೆ, ಇವಾಗ ಇಲ್ಲಿ ವಾಸ್ತು ಸರಿ ಇಲ್ಲ, ನಿಮ್ಗೆ ಅದಕ್ಕೆ ಹಿಂಗಾಗಿದೆ ಹಂಗಾಗಿದೆ ಅಂದಾಗ ಜನರು ಮೊದ್ಲೇ ಟೆನ್ಷನ್ ಅಲ್ಲಿ ಇರ್ತಾರೆ, ಹೌದು ನಿಜ. ಮೊದ್ಲೇ ಭಯದಲ್ಲಿರ್ತಾರೆ. ತಿರ್ಗಾ ನಾವೇನೋ ಒಂದು ಹುಳ ಬಿಟ್ಟಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಇವತ್ತಿಗೂ ವೆದರ್ ಇಟ್ಸ್ ಅ ಪ್ರೆಗ್ನೆಂಟ್ ಲೇಡಿ, ವಾಸ್ತು ಕನ್ಸಲ್ಟೇಷನ್, ಹೀಲಿಂಗ್, ವಾಟ್ ಎವರ್ ಇಟ್ ಇಸ್, ನಾನು ರೀಸನ್ ಹೇಳಲ್ಲ ಯಾರಿಗೂ. ನನಗೆ ನಿಮ್ಗೆ ಇಲ್ಲಿ ನಿಂತ್ಕೊಂಡು ನೀವು ಈ ಮಂತ್ರ ಜಪ ಮಾಡಿ, ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆದ್ರೆ ನಿಮ್ ಪ್ರಾಬ್ಲಮ್ಸ್ ಏನಿದೆಯೋ ಸಾಲ್ವ್ ಆಗುತ್ತೆ, ಇಷ್ಟೇ ನಾನು ಹೇಳೋದು. ಸ್ವಲ್ಪ ಉಪ್ಪಿಡಿ, ಒಂದು ಬ್ಯಾಂಬೂ ಪ್ಲಾಂಟ್ ಇಡಿ, ಈ ತರ ತುಂಬಾ ಸಿಂಪಲ್ ಸರಳವಾದ ಒಂದು ವಿಚಾರಗಳನ್ನ ಹೇಳ್ತೀನಿ. ಎಕ್ಸಾಕ್ಟ್ ರೀಸನ್ ಕೂಡ ನಾನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಟೆನ್ಷನ್ ಇಡೋದು ನನ್ಗೆ ಇಷ್ಟ ಆಗಲ್ಲ. ಎಲ್ಲರಿಗೂ ಧೈರ್ಯ ಇರಲ್ಲ. ಆಸ್ಟ್ರಾಲಜರ್ ಹತ್ರ ಹೋದಾಗ್ಲಿ, ಡಾಕ್ಟರ್ ಹತ್ರ ಹೋದಾಗ್ಲಿ, ನಮ್ ಕಾಯಿಲೆ ಇದೆ ಅಂತ ಗೊತ್ತಿರುತ್ತೆ, ಬಟ್ ವಿ ಆರ್ ನಾಟ್ ರೆಡಿ ಟು ಆಕ್ಸೆಪ್ಟ್ ವಾಟ್ ದೇ ಸೇ. ಇವಾಗ ನಾವಿನ್ನಷ್ಟು ಭಯ ಇಟ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಹೀಲಿಂಗ್ ವಿಲ್ ಆಲ್ಸೋ ನಾಟ್ ಹ್ಯಾಪನ್. ದೇ ವಿಲ್ ಗೋ ಟು ಸಚ್ ಎ ಬ್ಯಾಡ್ ಸ್ಟೇಟ್, they will never be receiving the energies properly. ಆರಾ ಎಲ್ಲ ಹೋಲ್ಸ್ ಆಗ್ಬಿಡುತ್ತೆ, ರಫ್ ಅಂಡ್ ಟಫ್ ಆಗ್ಬಿಡುತ್ತೆ. ಟೆನ್ಷನ್ ಸ್ಟ್ರೆಸ್ ಇದ್ದಾಗ ಅದನ್ನ ಸೂದನ್ ಮಾಡಿಕೊಂಡು ಎಲ್ಲ ಮಾಡೋದು ಪ್ರೊಸೀಜರು ಇನ್ನೂ ಎಲಾಬ್ರೇಟ್ ಆಗ್ಬಿಡುತ್ತೆ. ಅದಕ್ಕೆ ಅದೇನೋ ನನಗೆ ಇಷ್ಟ ಆಗಲ್ಲ. ಜನರಲಿ ಐ ಡೆಫಿನೆಟ್ಲಿ ಸ್ಕ್ಯಾನ್. ಈ ವೇಗಾಸ್ ನರು ಬಗ್ಗೆ ಹೇಳುವುದಾದ್ರೆ ಏನ್ ಹೇಳ್ಬೋದು? ಇಟ್ ಹ್ಯಾಸ್ ಅ ವೆರಿ ಬಿಗ್ ರೋಲ್ ಟು ಪ್ಲೇ ಇನ್ ಅವರ್ ಲೈಫ್, ಅಫ್ ಕೋರ್ಸ್. ಆಯ್ತಾ, ಅದ್ರ ಬಗ್ಗೆನೆ ನಾವೊಂದು ಎಪಿಸೋಡ್ ತಗೊಳ್ಳೋಣ, ಆವಾಗ ತುಂಬಾ ಚೆನ್ನಾಗಿ ಹೇಳ್ಬೋದು. ಅಂಡ್ ದಟ್ ಕ್ಯಾನ್ ಬಿ ಸೂದ್ ಅಂಡ್ ಹೀಲ್ಡ್ ವಿತ್ ದ ಮ್ಯೂಸಿಕ್, ಆಯ್ತಾ, ವಿತ್ ದ ಮಂತ್ರ ಜಪ, ಎಲ್ಲದರಿಂದ ನಾವು ಹೀಲ್ ಮಾಡ್ಕೊಂಡ್ ಬಿಡ್ಬೋದು. ಇವಾಗ ಅದಕ್ಕೆ ಕನೆಕ್ಟೆಡ್ ಏನೇನ್ ಪ್ರಾಬ್ಲಮ್ಸ್ ಬರುತ್ತೋ, ಈ ಕಣ್ಮುಚ್ಕೊಂಡ್ರೆ ನನ್ನ ಇಂಟ್ಯೂಷನ್ ಅಲ್ಲಿ ಇವ್ರಿಗೇನ್ ಮಂತ್ರ ಹೇಳ್ಬೇಕು ಅಂತ ನನ್ನ ಮನ್ಸಿಗೆ ಬರುತ್ತೆ. ನಾನು ಯಾವ ಬುಕ್ಕು ಏನು ಇಟ್ಕೊಳ್ಳಲ್ಲ ಯೂಶುವಲ್ ಆಗಿ. ಸೊ ನನ್ನ ಮನ್ಸಲ್ಲಿ ಏನು ಕೊಡ್ತಾನೆ ಅದು ಭಗವಂತ ಕೊಡ್ತಾನೆ, ಯಾಕಂದ್ರೆ ನಾನೇನು ಕಾನ್ಶಿಯಸ್ ಎಫರ್ಟ್ ಹಾಕಲ್ಲ. ಕಣ್ಣು ಮುಚ್ಚಿ ಒಂದು ನಿಮಿಷ ನಾನು ಫೋಕಸ್ ಮಾಡಿದೆ ಅಂದ್ರೆ, ಓ ಇದೇನು ಅಂತ ಅನಿಸುತ್ತೆ ಮನಸ್ಸಿಗೆ. ಅನಿಸಿ ನಾನು ಇವತ್ತವರೆಗೂ ಹೇಳಿರೋದು ನನಗೆ ಚೆನ್ನಾಗಿ ವರ್ಕ್ ಆಗಿದೆ, ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಯಾವುದೇ ವಿಷಯ ಇದ್ರೂ, ಈಗ ಅದ್ರದ ಒಂದೊಂದು ಸಬ್ಜೆಕ್ಟ್ಗೂ ತುಂಬಾ ಡೆಪ್ತ್ ಇರುತ್ತೆ. ಅದರಿಂದ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಅಂತ ಹೇಳಿದ್ರೆ ಆಂಟ್ ಹಿಲ್ ಮೌಂಟೇನ್ ಮಾಡ್ಕೋತೀವಿ. ಆದ್ರೆ ಇವಾಗ ನಂಗೆ ಗೊತ್ತಾಯ್ತಾ, ನೀವು ಕೇಳಿದ್ರ ಇದಕ್ ಸಮಸ್ಯೆಗೆ ಪರಿಹಾರ ಇಷ್ಟೇಮ್ಮ, ಇದ್ ಮಾಡ್ಕೊಳ್ಳಿ. ತುಂಬಾ ಬೇಕಿತ್ತು ಅಂದ್ರೆ ನಾನು ಅವ್ರ ಜೊತೆಲಿ ಇರ್ತೀನಿ ಹೀಲಿಂಗ್ ಅಲ್ಲಿ. ನಾನು ಅವ್ರನ್ನ ಇಟ್ಕೊಂಡು ನನ್ನ ಗ್ರಿಡ್ ಅಲ್ಲಿ ಹೀಲ್ ಮಾಡ್ತಾ ಇರ್ತೀನಿ. ಅವ್ರೊಂದು ಲೆವೆಲ್ಗೆ ಬಂದ್ಮೇಲೆ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತೀನಿ. ಇವಾಗ ನೀವು ಇಷ್ಟೆಲ್ಲ ಹೀಲಿಂಗ್ ಎಲ್ಲ ಮಾಡ್ತಿದ್ದೀರಲ್ಲ, ನಮ್ಮ ಈ ಕೆಲವು ಅಲೋಪತಿ ಡಾಕ್ಟರ್ಸು, ಹೋಮಿಯೋಪತಿ ಡಾಕ್ಟರ್ಸು, ಅವರೆಲ್ಲ ಇದನ್ನ ನಂಬ್ತಾರ? ನಿಮ್ಮ ಹತ್ರ ಬಂದಿದ್ದಾರ ಅಲೋಪತಿನವರು? ಇಲ್ಲ, ಇಟ್ಸ್ ಕ್ವೈಟ್ ಚಾಲೆಂಜ್, ಯಾಕೆಂದ್ರೆ ನಮಗೆ ಬಾಡಿ ಅನಾಟಮಿ ಗೊತ್ತಿದೆ, ಅದೆಂಗೆ ಹೀಲಿಂಗಿಂದ ಹಿಂಗೆ ಸರಿ ಹೊಟ್ಟೋಗ್ಬಿಡತ್ತಾ, ಹಾಗೆ ನಮ್ಮ ಹತ್ರ ಯಾರು ಬರೋದೇ ಇಲ್ಲ ಅಂತ ಅವರು ಅನ್ಕೊಳ್ತಾರೆ. ಅಂದ್ರೆ ನಂಬೋದೇ ಇಲ್ಲ ಅಂತ ನಾನು ಹೇಳ್ತಿರೋದು. ಯಾಕೆಂದ್ರೆ ಇವಾಗ ತುಂಬಾ ನಾವುಗಳು ನೋಡ್ತಿದ್ದಂಗೆನೆ ತುಂಬಾ ಹಾಸ್ಪಿಟಲ್ಸ್ ಜಾಸ್ತಿ ಇದೆ, ನರ್ಸಿಂಗ್ ಹೋಮ್ ಜಾಸ್ತಿ ಇದೆ, ಎಲ್ಲಾ ಕಡೆನೂ ಡಾಕ್ಟರ್ಸ್ ಇದ್ದಾರೆ. ಆ ಡಾಕ್ಟರ್ಸ್ ಇದನ್ನ ನಿಮ್ಮ ಹತ್ರ ಬಂದು ಹೀಲಿಂಗ್ ಎಲ್ಲ ತಗೊಂಡು ಅವ್ರು ಇದನ್ನ ನಂಬಿದಾರ? ಖಂಡಿತವಾಗಿ ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ ನನ್ನ ಹತ್ರ ರೇಖಿ ಕಲ್ತ್ಕೊಂಡಿದ್ದಾರೆ. ಫಸ್ಟ್ ಅವ್ರ ಕ್ವಶನ್ ಅಲ್ಲೇ ಬರ್ತಾರೆ, ಹೌ ಡಸ್ ದಿಸ್ ಹೀಲ್ ಆರ್ ವರ್ಕ್, ಹೌ ಇಟ್ ಇಸ್ ಫಂಕ್ಷನಲ್, ಆ ಕ್ವಶನ್ ಅಲ್ಲೇ ಬರ್ತಾರೆ.
ನನ್ನನ್ನ ಚೆಕ್ ಮಾಡಕ್ಕೂ ಎಷ್ಟೊಂದ್ ಜನ ಡಾಕ್ಟರ್ಸ್ ನಾವು ಅಂತ ಅಪ್ಲಿಕೇಶನ್ ಅಲ್ಲಿ ಹ್ಮ್. ಬರೀದಿರೋ ಕೂಡ ಆಮೇಲೆ ಸಾರಿ ಅಂತ ಹೇಳಿ ಹ್ಮ್. ಅಂಡ್ ಐ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ಆರ್ ವರ್ಕಿಂಗ್ ಅಂತ ಹೇಳಿ ಈ ತರದ್ದೆಲ್ಲ ಬೇಕಾದಷ್ಟು ನನಗೆ ಅನುಭವ ಆಗಿದೆ. ನಾ ಹೇಳ್ದೆ ಅಲ್ಲ, ಡೆಲಿವರಿ ಟೈಮಲ್ಲಿ ಗೈನಕಾಲಜಿಸ್ಟ್ ಅಫರ್ಮೇಶನ್ಸು, ಎಲ್ಲಿಗೆ ಹೆಂಗ್ ಕೊಡ್ಬೇಕು ಹೀಲಿಂಗು, ಏನ್ ಮಾಡ್ಬೇಕು, ಆಂಟೀರಿಯರ್ ಪಾಸ್ಟೀರಿಯರ್ ಪೊಸಿಷನ್ಸ್ ಚೇಂಜ್ ಆಗಿರೋದನ್ನೆಲ್ಲ ಸರಿ ಮಾಡ್ಕೊಂಡು ಈ ಹೀಲಿಂಗ್ ಇಂದ, ಈ ಥಾಟ್ಸ್ ಇಂದ ಮತ್ತೆ ನಾರ್ಮಲ್ ಡೆಲಿವರಿ ಆಗತ್ತಲ್ಲ. ಸೊ ಅವರೆಲ್ಲ ಇವತ್ತಿಗೂ ಜ್ಞಾಪಿಸ್ಕೊತಾರ. ಅವರೆಲ್ಲ ನನ್ನ ಕ್ಲೈಂಟ್ಸ್ ಕಳಿಸ್ತಾರಲ್ಲ, ವೆದರ್ ಇಟ್ ಈಸ್ ಫಾರ್ ಗರ್ಭ ಸಂಸ್ಕಾರ ಆರ್ ಹೀಲಿಂಗ್, ಫೇಮಸ್ ಡಾಕ್ಟರ್ಸ್ ಎಲ್ಲ ನನಗೆ ಕಳ್ಸಿಕೊಡ್ತಾರೆ. ಸೊ ಇಟ್ ವರ್ಕ್ಸ್ ಅಂಡ್ ಪೀಪಲ್ ಹ್ಯಾವ್ ಕಮ್. ಟೆಸ್ಟ್ ಮಾಡಕ್ ಬಂದೂನು ಸರೆಂಡರ್ ಆಗಿದ್ದಾರೆ, ನಂಬಿಕೊಂಡು ಬಂದವರು ಮಾಡಿದ್ದಾರೆ, ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಈಗ ನಾನು ಅವ್ರ ಹತ್ರ ಬಾಡಿ ಅನಾಟಮಿ, ನಾನು BA ಸ್ಟೂಡೆಂಟ್ ಅಷ್ಟೇ, ಐ ಆಮ್ ನಾಟ್ ಇನ್ ಟು ಸೈನ್ಸ್ ಆಕ್ಚುಲಿ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಂಗೆ ಈ ತರ ಪ್ರಾಬ್ಲಮ್ ಬಂದಿದೆ, ಇಲ್ಲಿ ಏನು, ವಾಟ್ ಈಸ್ ದಿಸ್ ಐಡಿಯಾ ಬಿಹೈಂಡ್ ದಿಸ್, ಇವಾಗ ನಾನು ಎಲ್ಲಿಗೆ ಫೋಕಸ್ ಮಾಡಬೇಕು, ಯಾವ ತರ ಮಾಡಬೇಕು ಅಂತ ನಾನು ಈ ತರ ಕೇಳ್ಕೊಳ್ತೀನಿ. ಅವ್ರ ಗೈಡೆನ್ಸ್ ಕೂಡ ನಾನು ತಗೊಳ್ತೀನಿ. ಇಟ್ ಇಸ್ ವೆರಿ ಮ್ಯೂಚುವಲ್. ಕೇಳ್ಕೊಂಡು ಅವ್ರೇನ್ ಹೇಳ್ತಾರೆ, ಬೇಸ್ಡ್ ಆನ್ ದಟ್ ಐ ವಿಲ್ ಡೂ ದ ಹೀಲಿಂಗ್. ದಟ್ ಆಲ್ಸೋ ವರ್ಕ್ಸ್ ವೆಲ್. ಒಂದು ಕ್ಯೂರಿಯಾಸಿಟಿ ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ನಾರ್ಮಲಿ ಹೇಳ್ತಾರೆ. ನೆಗೆಟಿವ್ ಎನರ್ಜಿ ಅಂತಂದ್ರೆ ಒಳಗಡೆ ದೆವ್ವ ಥರದ್ದೊಂದಿದೆ ಅಂತನಾ, ಅಥವಾ ನೆಗೆಟಿವ್ ಎನರ್ಜಿ ಅಂದ್ರೆ ನಿಮ್ಮ ಪ್ರಕಾರ ಏನು, ಅದನ್ನ ಹೇಗೆ ಹೀಲ್ ಮಾಡ್ಬೋದು? ನೆಗೆಟಿವ್ ಎನರ್ಜಿ ಇಸ್ ಅಗೇನ್ ಅ ಫಿಯರ್, ಫಿಯರ್, ಅನ್ಡೆಲ್ಟ್ ಎಮೋಷನ್ ಅಷ್ಟೇ. ಆಯ್ತಾ? ಇವಾಗ ನನಗಿದ್ ಭಯ ಅನ್ಸಲ್ಲ, ಇನ್ನೊಬ್ರಿಗೆ ಭಯ ಅನ್ಸುತ್ತೆ ಅಂತಂದ್ರೆ ಅವ್ರಿಗದ್ ಹೆಂಗ್ ಡೀಲ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಿರಲ್ಲ. ಅರ್ಥ ಆಯ್ತಾ? ಇದೇನ್ ಮಾಡುತ್ತೆ, ಇದೇ ಮನಸ್ಥಿತಿ ಇದ್ರೆ ಅಂದ್ರೆ ಇಟ್ ವೀಕನ್ಸ್ ದ ಆರಾ, ನಮ್ಮ ಸುತ್ತಲೂ ಇರೋ ಪ್ರಭಾವಲಯ, ಮೈಂಡ್ ಬಾಡಿ ಅಥವಾ ಮೆಂಟಲ್ ಬಾಡಿ ಅಂತ ಏನ್ ಕರಿತೀವಿ, ಅದನ್ನ ಅಫೆಕ್ಟ್ ಮಾಡುತ್ತೆ. ಇದು ಅಫೆಕ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ನಮ್ಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಏಟ್ ಬೀಳುತ್ತೆ, ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಆವಾಗ ನಮಗ್ ಗೊತ್ತಾಗತ್ತೆ ಐ ಆಮ್ ಅ ನೆಗೆಟಿವ್ ಪರ್ಸನ್, ಐ ಆಮ್ ಬಿಹೈಂಡ್ ಸಮಥಿಂಗ್, ನಾನೆಲ್ಲೋ ಇಲ್ಯೂಷನ್ ಅಲ್ಲಿ ಇದ್ದೀನಿ, ನಾನೆಲ್ಲೋ ಶಕ್ತಿ ಕಳ್ಕೊತಾ ಇದ್ದೀನಿ ಅನ್ನೋದು, ಭ್ರಮೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋದಕ್ಕೆಲ್ಲ ಸಿಂಪ್ಟಮು ನಮ್ ಡೈಜೆಸ್ಟಿವ್ ಸಿಸ್ಟಮ್ ಅಫೆಕ್ಟ್ ಆದಾಗ, ಗೋಯಿಂಗ್ ಬ್ಯಾಕ್ ಎಲ್ಲಿದೆ ಇದಕ್ಕೆ ಪಾಯಿಂಟ್ ರೆಫರೆನ್ಸ್ ಅಂದ್ರೆ ಅಲ್ಲಿರುತ್ತೆ. ಸೊ ಹಾಗಾಗಿ ನಾವು ಅದನ್ನೇ ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ರೆ ಆಯ್ತಾ, ಅವಾಗ ಏನಾಗುತ್ತೆ, ಯು ಬಿಕಮ್ ಮೋರ್ ಸೆನ್ಸಿಟಿವ್ ಟು ಅಟ್ರಾಕ್ಟ್ ದ ನೆಗೆಟಿವಿಟೀಸ್. ವಿಸೇನು ನೆಗೆಟಿವ್ ಪೀಪಲ್ ಅಟ್ರಾಕ್ಟ್ ನೆಗೆಟಿವ್, ಪಾಸಿಟಿವ್ ಪೀಪಲ್ ಅಟ್ರಾಕ್ಟ್ ಪಾಸಿಟಿವ್. ಈ ಥಿಯರಿ ವರ್ಕ್ ಆಗತ್ತೆ ಅಷ್ಟೇ. ಆತ್ಮ ಒಂದೇ. ಸೊ ಅಲ್ಲಿ ಇನ್ನೊಂದು ಯಾವ್ದು ದುಷ್ಟಶಕ್ತಿ ಬಂದು ಒಳಗಿರಲ್ಲ, ನಮ್ಮ ಆರನಲ್ಲಿ ಅದ್ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನ ಆರಿಕ್ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ನಥಿಂಗ್ ಕ್ಯಾನ್ ಎಂಟರ್ ಇನ್ ಸೈಡ್, ಅದು ಒಂದೇ ಇರಕ್ ಸಾಧ್ಯ. ಇದು ಯಾವುದೋ ಒಂದು ವ್ಯಾಂಡ್ರಿಂಗ್ ಸೋಲ್ಸ್ ಇರುತ್ತೆ, ನೀವು ಅದನ್ನ ನಿಮ್ಮ ಒಂದು ವೀಕ್ನೆಸ್ ಇಂದ ಯು ವೆಲ್ಕಮ್ ದಟ್, ಇಟ್ ವಿಲ್ ಲಾಡ್ಜ್. ಆಯ್ತಾ? ಈಗ ಹೊರಗಡೆಯಿಂದ ಯಾರೋ ಕೆರಿತಾ ಇದಾರೆ ಅನ್ನೋ ಸೆನ್ಸೇಷನ್ ನಿಮ್ಗೆ ಅನ್ಸ್ತಾ ಇರುತ್ತೆ, ಇಲ್ಲಿ ಯಾರು ಕೆರಿತಾ ಇರಲ್ಲ. ದಿಸ್ ಇಸ್ ಆಲ್ಸೋ ದ ಸೇಮ್. ಸ್ಟ್ರಾಂಗ್ ಇತ್ತು ಅಂದ್ರೆ ಏನೂ ಏನು ಆಗಲ್ಲ, ನಥಿಂಗ್. ನಿಮ್ ಕಣ್ ಮುಂದೆನೆ ಯಾರಾದ್ರೂ ನಿಮ್ಗೆ ನಿಂಬೆಹಣ್ಣು ಉಳಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋದ್ರು ನಿಮ್ಗೆ ಏನಾಗಲ್ಲ. ವಾಟ್ ವಿಲ್ ಹ್ಯಾಪನ್ ಅನ್ಕೊಂಡ್ರೆ ನಥಿಂಗ್ ವಿಲ್ ಹ್ಯಾಪನ್. ಓ ಇವ್ರು ಹಿಂಗ್ ಮಾಡ್ಬಿಟ್ರು, ಇನ್ನೇನಾಯ್ತೋ ನನ್ನ ಲೈಫು, ನೀವು ಅದನ್ನ ಏನ್ ಮಾಡ್ಕೊಂಡು ಹೋಗ್ತೀರಾ, ಬೆಳೆಸ್ಕೊಂಡು ಹೋಗ್ತೀರಾ. ಬೆಳೆಸ್ಕೊಂಡು ಹೋದಾಗ ಏನಾಗುತ್ತೆ, ಕಣ್ ಮುಚ್ಚಿದ್ರು ಕಣ್ ತೆರೆದ್ರು ಯಾರೋ ಇರೋದು ಏನೋ ಆಗೋದು ಎಲ್ಲ ಫೀಲ್ ಆಗುತ್ತೆ ನನ್ಗೆ. ಓಕೆ, ಸಮ್ ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ ಅಲ್ಲಿ. ಏನ್ ಹೇಳ್ತಾರೆ, ದಾರಿಲಿ ಹೋಗೋ ಮಾರಿನ ಮನೆಗ್ ಕರೆದ್ರು ಅಂತಾರಲ್ಲ, ದಿಸ್ ಇಸ್ ದ ಸೇಮ್. ಇದು ಆಲ್ಝೈಮರ್ಸ್ಗೆ ನಿಮ್ಮ ಹತ್ರ ಏನು ಮಾಡಬಹುದಮ್ಮ? ಎಲ್ಲದಕ್ಕೂ ಮಾಡಬಹುದು. ಐ ಹ್ಯಾವ್ ಹ್ಯಾಂಡಲ್ಡ್ ಆಲ್ ಟೈಪ್ಸ್ ಆಫ್, ತುಂಬಾ ಜಾಸ್ತಿ ಇದೆ, ಅದಕ್ಕೋಸ್ಕರ ಆಲ್ಝೈಮರ್ಸು ಇದೆ, ಡಿಮೆನ್ಷಿಯಾ ಪ್ರಾಬ್ಲಮ್ಸ್ ತುಂಬಾ ಬರ್ತಾ ಇದೆ, ಎಲ್ಲ ಬರುತ್ತೆ. ಅಂದ್ರೆ ಒನ್ ಸರ್ಟನ್ ಏಜ್ ಇರೋವಾಗ, ಬಾಡಿನಲ್ಲಿ ಸ್ವಲ್ಪ ಸ್ಟ್ರೆಂತ್ ಇರೋವಾಗ ನಾವು ಬೇಗ ಹೀಲ್ ಮಾಡ್ಬೋದು. ಓಕೆ, ಇವಾಗ 80+ ಬರ್ತಾರೆ, ಆವಾಗ ಇಟ್ ನೀಡ್ಸ್ ಲಾಂಗ್ ಟೈಮ್ ಅಷ್ಟೇ. ನಾಟ್ ದಟ್ ಯು ಕೆನಾಟ್ ರಿವರ್ಸ್, ಅದಿಲ್ವೇ ಇಲ್ಲ. And the patient should be receptive also. Okay. They must be receptive. ಈಗ ನನ್ ಮುಂದೆನೆ ಈ ಸತ್ಯ ನಡೀತಾ ಇದೆ, 100 ಜನಕ್ಕೆ ಒಳ್ಳೇದಾಗ್ತಾ ಇದೆ, ಆದ್ರೆ ನೀನೇನೋ ಡಿಸೈಡ್ ಮಾಡ್ಬಿಟ್ಟಿರ್ತೀಯ ನಿನ್ ಮನ್ಸಲ್ಲಿ, ನಾನ್ ನಂಬಲ್ಲ ಇದನ್ನ. ಅವಾಗ ನಾವು ಅವ್ರನ್ನ ಓಪನ್ ಅಪ್ ಮಾಡ್ಕೊಳ್ಳೋಕೆ ಬಹಳಷ್ಟು ಸೆಷನ್ಸ್ ಮಾಡ್ಬೇಕಾಗತ್ತೆ. ಆಯ್ತಾ? ಬಹಳಷ್ಟು ಸೆಷನ್ ಓಪನ್ ಅಪ್ ಮಾಡ್ಕೊಳ್ಳೋಕೆನೆ ನಾವು, ಟು ಮೇಕ್ ದೆಮ್ ರಿಸೆಪ್ಟಿವ್ ಟು ದ ಎನರ್ಜಿ ಓನ್ಲಿ, ವಿ ಹ್ಯಾವ್ ಟು ಮೇಕ್ ಲಾಟ್ ಆಫ್ ಸೆಷನ್ಸ್. ಅದೇ ಇದು ಕೇಳ್ತಾ ಇತ್ತು ಅಂತಂದ್ರೆ ನಿಜವಾಗ್ಲೂ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ.